ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 20 ಅಧ್ಯಾಯ. 20ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಪುನರುತ್ಥಾನ ಶಕ್ತಿಯ 15 ರಹಸ್ಯಗಳನ್ನು ನಾವು ನೋಡಿಕೊಳ್ಬೋದು. 15 ಸೀಕ್ರೆಟ್ಸ್ ಆಫ್ ದಿ ಪವರ್ ಆಫ್ ರೆಸರೆಕ್ಷನ್, ಅಥವಾ ಈ ರೀತಿಯಾಗಿ ಹೇಳ್ಬೋದು, ಪುನರುತ್ಥಾನದ 15 ಶಕ್ತಿಗಳನ್ನು ನಾವು ನೋಡಿಕೊಳ್ಬೋದು. 15 ಪವರ್ಸ್ ಆಫ್ ರೆಸರೆಕ್ಷನ್. ಹೇಗೋ ಇದರಲ್ಲಿ ನಾವು ಈ ರೀತಿಯಾಗಿ ಅಧ್ಯಯನ ಮಾಡಿಕೊಂಡ್ರೆ ಒಳ್ಳೆಯದನ್ನಿಸ್ತದೆ. ಅದೇನೆಂದರೆ ಪುನರುತ್ಥಾನ ಶಕ್ತಿಯ 15 ರಹಸ್ಯಗಳು, 15 ಸೀಕ್ರೆಟ್ಸ್ ಆಫ್ ದಿ ಪವರ್ ಆಫ್ ರೆಸರೆಕ್ಷನ್. ಮೊದಲನೇದಾಗಿ ನಾವು ನೋಡುವಾಗ ಯೋಹಾನ 20ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಸಮಾಧಿಯ ಕಲ್ಲು ತೆಗೆದು ಹಾಕಿರುವುದನ್ನು ನೋಡ್ತೇವೆ. ಹಾಗಾದರೆ ಪುನರುತ್ಥಾನ ಶಕ್ತಿಯ ಮೊದಲನೇ ಒಂದು ರಹಸ್ಯ ಏನಂತ ಹೇಳಿದ್ರೆ, ಯಾವ ವ್ಯಕ್ತಿ, ಯಾವ ಶಕ್ತಿ ಕೂಡ ಪುನರುತ್ಥಾನಕ್ಕೆ ಅಡ್ಡಿ ಮಾಡಲಾಗದು ಅಂತ ಹೇಳ್ಬಿಟ್ಟು. ನಥಿಂಗ್ ಕ್ಯಾನ್ ಹಿಂಡರ್ ದಿ ಪವರ್ ಆಫ್ ರೆಸರೆಕ್ಷನ್. ಯಾಕಂತ ಹೇಳಿದರೆ ರೋಮ ಸರ್ಕಾರ ಪ್ಲಸ್ ಅದೇ ಸಂದರ್ಭದಲ್ಲಿ ಯಹೂದ್ಯರ ಒಂದು ಒಪ್ಪಂದದಿಂದ ಮುದ್ರೆ ಹಾಕಿ, ಕಲ್ಲು ಉರುಳಿಸಿ ಮುದ್ರೆ ಹಾಕಿ ಇಟ್ಟಿದ್ರು. ಆದರೂ ಕೂಡ ದೈವಿಕ ಅಥವಾ ದೇವರ ಸರ್ಕಾರವು ಅದನ್ನು ಅಡ್ಡಿ ಮಾಡಿದ್ದನ್ನು ತೆಗೆದು ಹಾಕುವಂತೆ ಆಯಿತು. ಅದು ಮೊದಲನೇ ಒಂದು ರಹಸ್ಯ. ಪುನರುತ್ಥಾನ ಶಕ್ತಿಯನ್ನು ಯಾವ ಸರ್ಕಾರವು ಅಡ್ಡಿ ಮಾಡಲಾಗದು ಅಂತ ಹೇಳ್ಬಿಟ್ಟು. ಎರಡನೇದಾಗಿ ನಾವು ನೋಡುವಾಗ ಒಂದು ಆಶ್ಚರ್ಯವನ್ನು 7ನೇ ವಚನದಲ್ಲಿ ನೋಡ್ತೇವೆ. ಯೇಸುವಿನ ತಲೆಗೆ ಸುತ್ತಿದ್ದ, ಯೇಸು ಸ್ವಾಮಿಯಲ್ಲಿ ಸಮಾಧಿಯಲ್ಲಿ ಇರಲಿಲ್ಲ, ಆದರೆ ಆತನ ತಲೆಗೆ ಸುತ್ತಿದ್ದ ವಸ್ತ್ರವು ನಾರು ಬಟ್ಟೆಗಳೊಂದಿಗೆ ಇರದೆ ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವಂಥದ್ದು. ಮಡಚಿ ಪ್ರತ್ಯೇಕವಾಗಿ ಆ ವಸ್ತ್ರ. ಅಂದರೆ ಅದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಭಾಳ ಸಿಂಪಲ್ ಆಗಿ ಇರುವಂಥದ್ದು ಇದು. ಆದರೂ ಕೂಡ ಅದರ ಬಗ್ಗೆ ನಾನು ಕಲಿತ ಒಂದು ವಿಷಯವನ್ನು ಅಥವಾ ತಿಳ್ಕೊಂಡ ಅಥವಾ ಕೇಳಿಸ್ಕೊಂಡಂಥ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿಯ ಒಂದು ಅಭ್ಯಾಸ, ಬೆಳಗ್ಗೆ ಎದ್ದು ಕೂಡಲೇ ತಾವು ಹೊದಿಸಿಕೊಂಡಿದ್ದಂಥ, ಉಪಯೋಗಿಸಿದಂಥ ಬೆಡ್ಶೀಟನ್ನು ಅಥವಾ ಕಂಬಳಿಯನ್ನು ಮಡಚಿಡುವಂಥ ಒಂದು ಅಭ್ಯಾಸ. ಹೌದು, ಅದು ಭಾಳ ಚಿಕ್ಕ ಅಭ್ಯಾಸವೇ ಆಗಿದ್ದರೂ ಕೂಡ ಅದರಲ್ಲಿ ಒಂದು ಆಶ್ಚರ್ಯ ಇದೆ. ಯಾಕಂದರೆ ಇದ್ರ ಬಗ್ಗೆ ಒಬ್ಬರು ರಿಸರ್ಚೇ ಮಾಡಿಬಿಟ್ರಂತೆ. ದೊಡ್ಡ ಯಶಸ್ವಿಯಾದಂಥ ವ್ಯಕ್ತಿಗಳ ಜೀವನವನ್ನು ಅವರು ಸಂದರ್ಶಿಸಿ ಕೇಳಿದಾಗ ಅವರೆಲ್ಲರೂ ಕೂಡ ಇಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಹೊತ್ಕೊಂಡಿದ್ದ, ಹೊದಿಸಿ ಇದ್ದ ಆ ಕಂಬಳಿಯನ್ನು ಅಥವಾ ಬೆಡ್ಶೀಟನ್ನು ಮಡಿಚಿಡುವಂಥ ಒಂದು ಅಭ್ಯಾಸ. ಯೇಸು ಸ್ವಾಮಿ ಕೂಡ ಆ ಅಭ್ಯಾಸ ಇತ್ತು. ಆದ ಕಾರಣ ಈಗ ಪುನರುತ್ಥಾನ ಆದ ನಂತರ ಆ ಅಭ್ಯಾಸ ಹೋಗಲಿಲ್ಲ. ಯೇಸು ಸ್ವಾಮಿ ಆ ಒಂದು ತನ್ನ ಮೇಲೆ ಹೊದಿಸಿದಂಥ ಆ ವಸ್ತ್ರವನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟು ಆಮೇಲೆ ಹೊರಟು ಹೋದರು. ಅದರಿಂದ ಕಲಿಯುವಂಥ ಪುನರುತ್ಥಾನ ಶಕ್ತಿ ಏನಂದರೆ, ಸಣ್ಣ ವಿಷಯದಲ್ಲಿ ನಂಬಿಗಸ್ತರಾಗಿರುವಂಥ ಪುನರುತ್ಥಾನ ಶಕ್ತಿಯ ಒಂದು ರಹಸ್ಯ, ಬಿ ಫೇತ್ಫುಲ್ ಇನ್ ಸ್ಮಾಲ್ ಥಿಂಗ್. ಮೂರನೇದಾಗಿ ಶಿಷ್ಯರು ಬಂದರು, ಶಿಷ್ಯರು ಹೊರಟು ಹೋದರು. ಶಿಷ್ಯರಂದರೆ ಪ್ರತ್ಯೇಕವಾಗಿ ಯೋಹಾನ ಮತ್ತು ಪೇತ್ರ
ಇಬ್ಬರು ಶಿಷ್ಯರು ಬಂದು ನೋಡಿದರು, ಖಾಲಿ ಸಮಾಧಿಯನ್ನು ನೋಡಿಬಿಟ್ಟು ಹೊರಟು ಹೋಗ್ಬಿಟ್ರು. ಯಾಕಂತ ಹೇಳಿದ್ರೆ ಇನ್ನೂ ಕತ್ತಲಿತ್ತು. ಬಹುಶಃ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟು ಹೋದರು. ಏನೋ ಯಾಕಂದ್ರೆ ಓಡಿ ಬಂದಿದ್ದರು ಸಮಾಧಿ ಹತ್ರ, ಈಗ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ, ರಿಲ್ಯಾಕ್ಸ್ ಆಗಿರೋಣ ಅಂತ ಮನೆಗೆ ಹೋಗ್ಬಿಟ್ರು. ಆದರೆ ಮರಿಯಳು, ಅಂದರೆ ಮಗ್ದಲದ ಮರಿಯಳು, 11ನೇ ವಚನ, ಆ ಸಮಾಧಿಯ ಹೊರಗೆ ಅಳುತ್ತಾ ನಿಂತಿದ್ದಳು. ಗಂಡಸರೆಲ್ಲ ಹೋಗ್ಬಿಟ್ಟಿದ್ದಾರೆ, ಇನ್ನು ಬಹುಶಃ ಸ್ವಲ್ಪ ಕತ್ತಲಿತ್ತಂತ ಕಾಣ್ತದೆ. ಒಬ್ಬ ಲೇಡಿ, ಒಬ್ಬ ಮಹಿಳೆ ಸಮಾಧಿ ಹತ್ರ, ಅದು ಕತ್ತಲಿರುವಂಥ ಸಂದರ್ಭದಲ್ಲಿ ಅದು ಒಬ್ಬಂಟಿಗಳಾಗಿ ನಿಂತಿರುವಂಥದ್ದು ಭಾಳ ಭಾಳ ವಿಚಿತ್ರ, ಭಾಳ ಆಶ್ಚರ್ಯ, ಬಹಳ ಸಂದೇಶಮಯವಾದದ್ದು. ಅಂದರೆ ಅದರಿಂದ ಏನೋ ಕಾರಣ ಇದೆ, ಏನೋ ಒಂದು ಸಂದೇಶ ಇದೆ, ಏನೋ ಒಂದು ಸೂಚಿ ಇದೆ. ಬೇರೆಯವರು ಬಿಟ್ಟು ಹೋದಾಗ ಮಗ್ದಲದ ಮರಿಯಳು ಇನ್ನೂ ಉಳ್ಕೊಂಡಿರುವಂಥದ್ದು ಪುನರುತ್ಥಾನ ಶಕ್ತಿಯ 3ನೇ ರಹಸ್ಯ. ಸ್ಟೇ ವೆನ್ ಅದರ್ಸ್ ಲೀವ್. ಇತರರು ಬಿಟ್ಟು ಹೋದಾಗ್ಯೂ ನೀವು ಆ ನಿಮ್ಮ ಅನ್ವೇಷಣದಲ್ಲಿ, ಯಾಕಂದರೆ ಯೇಸುಸ್ವಾಮಿನ ಹುಡುಕುತ್ತಾ ಇದ್ಲು, ಅದರೇಕಿ ಇನ್ನೂ ಹುಡುಕೋದರಲ್ಲಿ ಇದ್ದಳು, ಮುಗಿಸ್ಲಿಲ್ಲ. ಬೇರೆಯವರು ಹೊರಟು ಹೋಗ್ಬಿಟ್ರು, ಗಂಡಸರು ಶಿಷ್ಯರು ಹೊರಟು ಹೋದರು. 4ನೇದಾಗಿ ಆಕೆ ಅಳುತ್ತಾ, 20ನೇ ಅಧ್ಯಾಯ ಯೋಹಾನ 11ನೇ ವಚನದ 2ನೇ ಭಾಗ, ಆಕೆಯು ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡುವಂಥ ಒಂದು ಅನುಭವ ಏನು ತೋರಿಸ್ತದೆ, ಇನ್ನೂ ಹುಡುಕ್ತಾ ಇರೋದು. ಆಲ್ರೆಡಿ ಒಂದು ಸಾರಿ ನೋಡಿದ್ದಾಯಿತು, ಇನ್ನೊಂದು ಸಾರಿ ನೋಡೋಣ. ಸುಮ್ಮನೆ ಹಾಗೆ ಅಲ್ಲ, ಒಂದು ಎಫರ್ಟ್ ಮಾಡಿ, ಪ್ರಯತ್ನ ಮಾಡಿ ಬಗ್ಗಿ ನೋಡುವಂಥ ಒಂದು ಅನುಭವ. 4ನೇದಾಗಿ ಅದು ಪುನರುತ್ಥಾನ ಶಕ್ತಿಯ 4ನೇ ರಹಸ್ಯ. ಪುನರುತ್ಥಾನ ಶಕ್ತಿ ನಮಗೆ ಬೇಕಾಗಿದ್ದರೆ ನಾವು ಇತರರಂತೆ ಬಿಟ್ಕೊಡ್ಬಾರ್ದು. ಇತರರಂತ ಹೇಳುವಾಗ ಅವರು ಸಾಮಾನ್ಯರಲ್ಲ. ಪೇತ್ರ, ಯೋಹಾನ ದೊಡ್ಡ ವ್ಯಕ್ತಿಗಳು ಬಿಟ್ಟು ಹೋದರೂ ಸರಿ, ಪರವಾಗಿಲ್ಲ, ನಾನು ನಿಂತಿರ್ತೀನಿ, ಚಿಕ್ಕ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಮಹಿಳೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಕೆ ನಿಂತಿದ್ದಷ್ಟೇ ಅಲ್ಲ, ಅಳ್ತಿದ್ದಷ್ಟೇ ಅಲ್ಲ, ಬಗ್ಗಿ ನೋಡಿದ್ಲು. ನೋಡಿದಾಗ ಆಶ್ಚರ್ಯ, ಯೇಸುವಿನ ದೇಹವನ್ನು ಇಟ್ಟಿದ್ದ ಸ್ಥಳದಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಿದ ಇಬ್ಬರು ದೇವದೂತರು ಕೂತ್ಬಿಟ್ಟಿದ್ದಾರೆ. ಆ ದೃಶ್ಯವನ್ನು ಪೇತ್ರ, ಯೋಹಾನರು ಮಿಸ್ ಮಾಡಿಕೊಂಡ್ರು. ಆದರೆ ಈಕೆಯಲ್ಲಿ ಮಿಸ್ ಮಾಡಿಕೊಳ್ಳಲಿಲ್ಲ. ನೋಡ್ರಿ, ಪುನರುತ್ಥಾನ ಶಕ್ತಿಯ 4ನೇ ರಹಸ್ಯ ಏನಂದರೆ, ಇನ್ನೂ ಸ್ವಲ್ಪ ಪ್ರಯತ್ನ, ಇನ್ನೂ ಸ್ವಲ್ಪ ಬಗ್ಗಿ ನೋಡುವುದು, ಇನ್ನೂ ಸ್ವಲ್ಪ ನಿರೀಕ್ಷಿಸುವಂಥದ್ದು, ಇನ್ನೂ ಸ್ವಲ್ಪ ಬಿಟ್ಟು ಕೊಡದಿರುವಂಥದ್ದು, ಪರ್ಸಿವರೆನ್ಸ್, ಸಹನೆ. ಅದು ಪುನರುತ್ಥಾನ ಶಕ್ತಿಯ 4ನೇ ರಹಸ್ಯ. 5ನೇದಾಗಿ ಆವಾಗ ಯೇಸುಸ್ವಾಮಿಯ ವಿಷಯದಲ್ಲಿ ಆಕೆ ಅವರಿಗೆ, ಅಮ್ಮ ಯಾಕೆ ಅಳ್ತಿ ಅಂತ ಹೇಳಿದಾಗ ದೇವದೂತರು ನೋಡಿ ಭಯಪಡಲಿಲ್ಲ. ಮರಿಯಳು, ಯೇಸುಸ್ವಾಮಿಯ ತಾಯಿ, ಒಂದು ವಿಧವಾದ ಭಯ ಆಕೆಗಿತ್ತು. ಭಯಪಡಬೇಡ ಅಂಥೇಳಿ ದೇವದೂತರು ಹೇಳಿಕೆ. ಇಲ್ಲಿ ನೋಡುವಾಗ ಈಕೆ ಭಯಪಡಲಿಲ್ಲ ಅಂತ ಕಾಣ್ತಿತ್ತು, ಮಗ್ದಲದ ಮರಿಯಳು. ಯಾಕೆ ಅಳಿತಿ ಅಂತ ಹೇಳಿದಾಗ ಆಕೆ ಕೊಟ್ಟಂಥ ಆನ್ಸರ್ ನನ್ನ ಹೃದಯಕ್ಕೆ ಭಾಳ ಸ್ಪರ್ಶಿಸುವಂಥ ಒಂದು ಹೃದಯವಾಗಿತ್ತು. ಭಾಳ ಸಿಂಪಲ್ ಅದು. 13ನೇ ವಚನದಲ್ಲಿ, ಯೋಹಾನ 20:13ನೇ ವಚನದಲ್ಲಿ ಮರಿಯಳು, ಮಗ್ದಲದ ಮರಿಯಳು ಯೇಸುಸ್ವಾಮಿಗೆ ಹೇಳುವಂಥ ಒಂದು ಮಾತು ಏನಂತೇಳಿದರೆ, ಅಂದರೆ ದೇವದೂತರಿಗೆ ಹೇಳಿದಂಥ ಮಾತು ಏನಂತೇಳಿದರೆ, ನನ್ನ ಕರ್ತನನ್ನು, ವಾವ್,
ನನ್ನ ಕರ್ತನನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಶಿಷ್ಯರಲ್ಲ ಅವರಂತ ಹೇಳಿದಾಗ ಯಹೂದ್ಯರು ತಕ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಥವಾ ರೋಮನ್ ಅವರು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ, ಅಥವಾ ಯಾರೋ ತಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಕರ್ತನ ದೇಹ ಅಂತ ಕೂಡ ಹೇಳಲಿಲ್ಲಕ್ಕೆ. ಆದ ಕಾರಣ ಆ ರೀತಿಯಾಗಿ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಇತ್ತು. ಆದ ಕಾರಣ ಪುನರುತ್ಥಾನ ಶಕ್ತಿಯ 5ನೇ ರಹಸ್ಯ ಏನಂತ ಹೇಳಿದ್ರೆ, ನನ್ನ ಕರ್ತನ, ಆ ಬಿಲಾಂಗಿಂಗ್, ಸೆನ್ಸ್ ಆಫ್ ಬಿಲಾಂಗಿಂಗ್, ಆ ಒಂದು ಕರ್ತನಿಗೆ ಸೇರಿದ್ದು, ಕರ್ತನ ನಾಯಕತ್ವಕ್ಕೆ ಒಳಪಡುವಂಥದ್ದು. 6ನೇದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು ಯೋಹಾನ 20ನೇ ಅಧ್ಯಾಯ 14ನೇ ವಚನದಲ್ಲಿ ಆಕೆ ಹಿಂದಕ್ಕೆ ತಿರುಗುವ ಅನುಭವ, ಅದು ಪುನರುತ್ಥಾನ ಶಕ್ತಿಯ 6ನೇ ರಹಸ್ಯ. ಯಾಕಂದರೆ ಮುಂದಕ್ಕೆ ಆಕೆ ಬಗ್ಗಿ ನೋಡಿದ್ಲು, ದೇವದೂತರ ದರ್ಶನ. ಹಿಂದಕ್ಕೆ ತಿರುಗಿ ನೋಡಿದಾಗ ಯೇಸು ಸ್ವಾಮಿಯ ದರ್ಶನ, ಯೇಸು ನಿಂತಿರುವುದನ್ನು ಕಂಡಳು. ಪುನರುತ್ಥಾನ ಶಕ್ತಿ 6ನೇ ಒಂದು ಚಿಕ್ಕ ರಹಸ್ಯ ಏನಂದರೆ ಹಿಂದಿರುಗಿ ನೋಡುವಂಥದ್ದು. ಕೆಲವು ಸಾರಿ ನೋಡಬೇಕಾಗ್ತದೆ ಹಿಂದಿರುಗಿ, ಯಾವಾಗಲೂ ಅಲ್ಲ. ಚಿಕ್ಕ ಆ್ಯಕ್ಟ್ ಆದರೆ ದೊಡ್ಡ ಪ್ರತಿಫಲ. ಆ ರೀತಿಯಾಗಿ ಯೇಸುಸ್ವಾಮಿ ಅಂತ ಆಕೆಗೆ ತಿಳಿದಿರಲಿಲ್ಲ, ತೋಟಗಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ಇನ್ನೂ ಸ್ವಲ್ಪ ಮೊಬ್ಬಾಗಿತ್ತು, ಕತ್ಲೆ ಆಗಿತ್ತು. ಮತ್ತು ಯೇಸುಸ್ವಾಮಿಗೆ ಮಾತಾಡಿದಾಗ ಕೂಡ ಗುರುತು ಹಿಡಿಯಲಿಲ್ಲ. ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳುವಾಗ ಆಕೆ ಹೇಳಿದಂಥ ಮಾತು ಇನ್ನೂ ಆಶ್ಚರ್ಯವನ್ನು ಉಂಟು ಮಾಡ್ತೈತೆ ನನಗೆ. ಯಾಕಂದರೆ ಯೋಹಾನ 20ನೇ ಅಧ್ಯಾಯದ 15ನೇ ವಚನದಲ್ಲಿ, ಅಯ್ಯ, ನೀನು ಅವರನ್ನು ತೆಗೆದುಕೊಂಡು ಹೋಗಿದರೆ ಎಲ್ಲಿ ಇಟ್ಟಿದ್ದೀಯ ಅಂತ ನನಗೆ ಹೇಳು. ಆಶ್ಚರ್ಯ. ಯಹೂದ್ಯರು ಹೊತ್ಕೊಂಡಿಲ್ಲ, ರೋಮನವರು ಹೊತ್ಕೊಂಡಿಲ್ಲ. ಒಂದು ವೇಳೆ ತೋಟಗಾರ ಏನಾದರೂ ಹೊತ್ಕೊಂಡು ಹೋಗಿ ಎಲ್ಲಾದರೂ ಬೇರೆ ಕಡೆ ಇಟ್ಟಿದ್ದಾರಾ? ನೀನೇನಾದರೂ ತಗೊಂಡೋಗಿದ್ದೆ ನನ್ನ ಸ್ವಾಮಿ, ನನ್ನ ಕರ್ತನ ದೇಹ ಅನ್ನೋ ರೀತಿಯಲ್ಲಿ. ಆ ರೀತಿಯಾಗಿ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾಳೆ, ನಾನು ಅವರನ್ನು ತೆಗೆದುಕೊಂಡು ಹೋಗ್ತೇನೆ. ಡೆಡ್ ಬಾಡಿನ, ಪಾರ್ಥಿವ ಶರೀರವನ್ನು, ಒಂದು ಶವವನ್ನು ಒಬ್ಬರೇ ಹೊರಬೋದಾ? ಹೊತ್ತಿದ್ದು ನಾವು ಕೇಳಿದ್ವಿ ಅಪರೂಪವಾಗಿ. ಆದರೆ ಇಲ್ಲಿ ಒಬ್ಬ ಮಹಿಳೆ ಪುರುಷನ ದೇಹವನ್ನು, ಅದು ಕರ್ತನಾದ ಯೇಸುವಿನ ದೇಹವನ್ನು ಇನ್ನೂ ಮೊಬ್ಬಿರುವಾಗಲೇ ಹೊರುವುದಕ್ಕೆ ಸಿದ್ಧವಾಗಿರುವಂಥದ್ದು. ಅದು ಪುನರುತ್ಥಾನ ಶಕ್ತಿಯ 7ನೇ ರಹಸ್ಯ. ವಿಲ್ಲಿಂಗ್ ಟು ಟೇಕ್ ದ ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹ ಹೊರುವ ಮನಸ್ಸು. 8ನೇದಾಗಿ ಆ ರೀತಿಯಾಗಿದ್ದಾಗ ಯೇಸು ಸ್ವಾಮಿ ಮರಿಯಳೆ ಎಂದು ಕರೆಯಲು ಯೋಹಾನ 20ನೇ ಅಧ್ಯಾಯ 16ನೇ ವಚನ, ಆವಾಗ ಆಕೆ ರಬುನಿ ಅಂದರೆ ಬೋಧಕನೇ ಅಥವಾ ಗುರುವೇ ಅಂತ ಅರ್ಥ. ಆದ ಕಾರಣ ಆಕೆ ಆ 8ನೇ ಒಂದು ಪುನರುತ್ಥಾನದ ರಹಸ್ಯ ಏನಂತ ಹೇಳಿದ್ರೆ, ಆಕೆಯು ಗುರುವೇ ಅಥವಾ ಕ್ರಿಸ್ತನ ಸ್ವರವನ್ನು ಸ್ಪಷ್ಟವಾಗಿ ಕೇಳುವಂಥದ್ದು. ರಬೋನಿ ಅಂತ ಹೇಳುವ ಮುಂಚೆ ಮರಿಯಳೆ, ಕಾಲ್ ಬೈ ನೇಮ್ ಇಸ್ ದಿ 8th ಸೀಕ್ರೆಟ್. ದೇವರ ಸ್ವರ ಪ್ರತ್ಯೇಕವಾಗಿ ಕರೆ ಹೊಂದುವುದು, ಗೆಟಿಂಗ್ ಎ ಸ್ಪೆಸಿಫಿಕ್ ಕಾಲ್ ಆರ್ ವಾಯ್ಸ್. 9ನೇದಾಗಿ ಆಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇರೋದೇನೆಂದರೆ, ನಾನಿನ್ನೂ ತಂದೆ ಬಳಿಗೆ ಹೋಗಲಿಲ್ಲ. 20ನೇ ಅಧ್ಯಾಯ 17ನೇ ವಚನ. ಆದರೆ ನೀನು ನನ್ನ ಸಹೋದರ ಬಳಿಗೆ ಹೋಗಿ ಅವರಿಗೆ, ನನ್ನ ತಂದೆ ನಿಮ್ಮ ತಂದೆ, ನನ್ನ ದೇವರು ನಿಮ್ಮ ದೇವರಾಗಿರುವ ಆತನ ಬಳಿಗೆ ನಾನು ಹೋಗುತ್ತೇನೆ
ಎಂದು ತಿಳಿಸುವಂತ. ಇಲ್ಲಿ ನನಗೆ ಆಶ್ಚರ್ಯ ಏನಂತ ಹೇಳಿದರೆ, ಪುನರುತ್ಥಾನದ ಶಕ್ತಿಯ 9ನೇ ರಹಸ್ಯ ಏನಂದರೆ, ಇಷ್ಟೆಲ್ಲ ಹೋಗುವುದಕ್ಕೆ ಮನಸ್ಸಿರುವಾಗ, ಇಷ್ಟೆಲ್ಲ ಆಗಿದ ಮೇಲೆ, ಇಷ್ಟೆಲ್ಲ ಸಂಭಾಷಣೆ ಇನ್ನೂ ಮುಗಿರುವಾಗಲೇ ವೈಯಕ್ತಿಕವಾಗಿ ಅಲ್ಲಿ ಇಬ್ಬರು ದೇವದೂತರು, ಯೇಸು ಸ್ವಾಮಿ, ಮರಿಯಳು, ಆ ರೀತಿ ಇದ್ದಾಗ ನಾವು ಅದರಿಂದ ಕಲಿಯುವಂಥದ್ದೇನೆಂದರೆ, ಯೇಸು ಸ್ವಾಮಿ ತಂದೆ ಬಳಿಗೆ ಹೋಗೋದಕ್ಕೆ ಮುಂಚೆಯೇ ಒಬ್ಬರ ಹತ್ರ ಮಾತಾಡಿಸ್ಬಿಟ್ಟು ಹೋಗ್ತಾರೆ. ವಾ, ಅದು ಪುನರುತ್ಥಾನ ಶಕ್ತಿಯ 9ನೇ ರಹಸ್ಯ. ಏನಂದರೆ ಅದು ದ ಫೇವರ್ ಆಫ್ ಗಾಡ್. ಆಕೆ ವೆಯ್ಟ್ ಮಾಡ್ತಾ ಇದ್ರು, ಕಾದಿದ್ದಕ್ಕೆ ಬಂದ ಪ್ರತಿಫಲ ದೇವರ ಮೆಚ್ಚುಗೆ. ದಿ ಫೇವರ್ ಆಫ್ ಗಾಡ್ ಇಸ್ ದಿ 9th ಸೀಕ್ರೆಟ್ ಆಫ್ ದಿ ಪವರ್ ಆಫ್ ರಿಸರೆಕ್ಷನ್. 10ನೇದಾಗಿ ಶಾಲೋಮ್. ಶಿಷ್ಯರೆಲ್ಲ ಯೆಹೂದ್ಯರ ಭಯದ ನಿಮಿತ್ತವಾಗಿ ಬಾಗಿಲು ಮುಚ್ಚಿಕೊಂಡಿದ್ದಾಗ ಯೇಸು ಸ್ವಾಮಿ ಅವರ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ಬಿಟ್ಟು ಯೋಹಾನ 20:19 ಹೇಳುವಾಗ, ಸಮಾಧಾನವು ಪುನರುತ್ಥಾನ ಶಕ್ತಿಯ 9ನೇ ರಹಸ್ಯ. 10ನೇದಾಗಿ 21ನೇ ವಚನದಲ್ಲಿ ಯೇಸು ಸ್ವಾಮಿ ಅವರನ್ನು ಕಳಿಸಿಕೊಡ್ತಾರೆ. ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ರಿಸೀವಿಂಗ್ ದ ಕಮಿಷನ್ ಆಫ್ ಗಾಡ್. ದೇವರ ಒಂದು ಆದೇಶವನ್ನು ಪಡೆಯುವಂಥದ್ದು ಪುನರುತ್ಥಾನ ಶಕ್ತಿಯ 11ನೇ ರಹಸ್ಯ. 12ನೇ ರಹಸ್ಯ, ಹೌದು, ಯೇಸು ಸ್ವಾಮಿ 22ನೇ ವಚನದಲ್ಲಿ, ಯೋಹಾನ 20:22ನೇ ವಚನದಲ್ಲಿ ಯೇಸು ಸ್ವಾಮಿ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮನನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗಾದರೆ ಪೂರ್ಣವಾಗಿ ಪವಿತ್ರಾತ್ಮನನ್ನು ಅಪೋಸ್ತಲಕೃತ್ಯದಲ್ಲಿ ಪಡ್ಕೊಂಡ್ರೆ, ಈಗ ಒಂದು ಸ್ಯಾಂಪಲ್ ಆಗಿ ಸ್ವಲ್ಪ ಮಟ್ಟಿಗೆ ಒಂದು ಇನಿಷಿಯೇಟಿವ್, ಒಂದು ಪ್ರಾರಂಭಿಕ ಪವಿತ್ರಾತ್ಮನ ಒಂದು ಶಕ್ತಿ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಆಯಿತು. ಅದು 12ನೇ ರಹಸ್ಯ, ಪುನರುತ್ಥಾನ ಶಕ್ತಿಯ 12ನೇ ರಹಸ್ಯ. 13ನೇ ರಹಸ್ಯ ಏನಂತ ಹೇಳಿದ್ರೆ, ಥೋಮನು ಇರಲಿಲ್ಲ ಯೇಸು ಸ್ವಾಮಿ ಬಂದಾಗ. ಆದ ಕಾರಣ ನಾನು ನನ್ನ ಕೈಯನ್ನು ಹಾಕಿದ ಹೊರತು ನಂಬೋದಿಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ, ಒಳ್ಳೆಯದು ಒಂದು ರೀತಿಯಿಂದ. ಯೇಸು ಸ್ವಾಮಿ ಆ ರೀತಿಯಾಗಿ ಅವನು ಡೌಟ್ ಪಟ್ಟಿದ್ದರೂ ಕೂಡ ಯೇಸು ಸ್ವಾಮಿ ಅವನಿಗಾಗಿ, ಹೌದು, ಯೇಸು ಸ್ವಾಮಿ ಮತ್ತೆ 8 ದಿವಸಗಳಾದ ಮೇಲೆ ಬಂದರು. ಅದರಿಂದ ಏನು ತೋರಿಸ್ತದೆ, ನಾವು ವೈಯಕ್ತಿಕವಾಗಿ ಅನುಭವಿಸಬೇಕೆಂಬ ಒಂದು ತೀರ್ಮಾನ ನಮಗಿರಬೇಕು. ವಿಲ್ಲಿಂಗ್ ಟು ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಇನ್ ಎ ಪರ್ಸನಲ್ ವೇ. ಅದು 13ನೇ ಒಂದು ರಹಸ್ಯ, ಪುನರುತ್ಥಾನ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೆ. 14ನೇದು ಏನಂತ ಹೇಳಿದ್ರೆ, 28ನೇ ವಚನದಲ್ಲಿ, ನನ್ನ ಕರ್ತನೇ, ನನ್ನ ದೇವರೇ, ದೇವರನ್ನು ಸ್ವಂತವಾಗಿ ಮಾಡಿಕೊಳ್ಳುವಂಥದ್ದು. ಯೋಹಾನ 20:28 ಆ ಥೋಮನ ಒಂದು ಹೇಳಿಕೆ. ಅದನ್ನು ಹೇಳಿದ ಮೇಲೆ ಯೇಸು ಸ್ವಾಮಿ ಅಂತ ಹೇಳ್ತಾರೆ, ಹೌದು, ನೀವು ಕಾಣದೆ ಅವರು ನಂಬಿದವರು ಎಂಬುದಾಗಿ 29ನೇ ವಚನದಲ್ಲಿ. ಆದ ಕಾರಣ 15ನೇ ರಹಸ್ಯ ಕಾಣದೆ ನಂಬುವಂಥದ್ದು. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದಿಂದ ನಾವು ಪುನರುತ್ಥಾನ ಶಕ್ತಿಯ 15 ರಹಸ್ಯಗಳನ್ನು ನಾವು ನೋಡಿಕೊಳ್ಳುವಂತೆ, ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.